ಸ್ನೇಹಿತರೆ, ಇದೇ ವರ್ಷಾಂತ್ಯಕ್ಕೆ ಬಿಹಾರದಲ್ಲಿ ನಡೀತಕ್ಕಂಥ ವಿಧಾನಸಭಾ ಚುನಾವಣೆ ಅತ್ಯಂತ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ NDA ಮೈತ್ರಿಕೂಟ ಈ ಬಾರಿಯೂ ಕೂಡ ಬಿಹಾರದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ RJD, ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂಥ ಮಹಾಗಠಬಂಧನ್ ಕೂಡ ಈ ಬಾರಿ NDA ಮೈತ್ರಿಕೂಟವನ್ನು ಅಧಿಕಾರದಿಂದ ದೂರ ಇಟ್ಟು ನಾವು ಈ ಬಾರಿ ಅಧಿಕಾರವನ್ನು ಬಿಹಾರದಲ್ಲಿ ನಡೆಸಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಇಳಿದಿದ್ದಾವೆ. ಇದೇ ಒಂದು ಸಂದರ್ಭದಲ್ಲಿ ಬಿಹಾರದ ರಾಜಕೀಯ ಪಕ್ಷಗಳು ಈಗಾಗಲೇ ಸಾಕಷ್ಟು ರ್ಯಾಲಿಗಳನ್ನು, ಪ್ರಚಾರ ಸಭೆಗಳನ್ನು ನಡೆಸ್ತಾ ಇದ್ದು, ಈ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಏನು ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ, ಅದೇ ರ್ಯಾಲಿಯ ವೋಟ್ ಚೋರಿಯ ವಿಚಾರವನ್ನು ಮುಂದಿಟ್ಕೊಂಡು ಇಡೀ ಒಂದು ಬಿಹಾರದಾದ್ಯಂತ RJD ಹಾಗೂ SP ಹಾಗೂ ಇತರ ಪಕ್ಷಗಳನ್ನು ಒಳಗೊಂಡಂತೆ ಮತದಾರ ಅಧಿಕಾರ ರ್ಯಾಲಿಯನ್ನು ಈ ರಾಹುಲ್ ಗಾಂಧಿ ಅವರು ನಡೆಸ್ತಾ ಇದ್ದಾರೆ. ಈ ಒಂದು ಮತದಾರ ಅಧಿಕಾರ ರ್ಯಾಲಿಗೆ ಇಡೀ ಬಿಹಾರದಾದ್ಯಂತ ಅತ್ಯುತ್ತಮ ಪ್ರತಿಕ್ರಿಯೆ ಆಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ NDA ಮೈತ್ರಿಕೂಟದ ಪಕ್ಷಗಳಿಗೆ ಒಂದು ರೀತಿಯ ಆತಂಕವನ್ನು ಮೂಡಿಸಿದ್ವು. ಇಲ್ಲಿವರೆಗೂ ಕೂಡ ಬಿಹಾರದ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ವೆ ಸಂಸ್ಥೆಗಳು ತಮ್ಮ ಸರ್ವೆಯ ಅಂಕಿಅಂಶಗಳನ್ನು ಮುಂದಿಟ್ಟಿದ್ವು. ಆ ಒಂದು ಅಂಕಿ ಸಂಖ್ಯೆಗಳ ಪ್ರಕಾರ ಕೆಲವೊಂದು ಸರ್ವೆ ಸಂಸ್ಥೆಗಳು ಈ ಬಾರಿ NDA ಬಿಹಾರದಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅನ್ನುವ ಫಲಿತಾಂಶವನ್ನು ಕೊಟ್ಟರೆ, ಇನ್ನೂ ಕೆಲವು ಸರ್ವೆ ಸಂಸ್ಥೆಗಳು ಈ ಬಾರಿ ಬಿಹಾರದಲ್ಲಿ ಅತಂತ್ರ ಒಂದು ವಿಧಾನಸಭೆ ರಚನೆಯಾಗುತ್ತೆ ಅನ್ನುವ ಹೇಳಿಕೆಗಳನ್ನು ಕೊಟ್ಟಿದ್ರು, ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದಿಟ್ಟಿದ್ವು. ಆದರೆ ಇದೀಗ ದೇಶದ ಪ್ರತಿಷ್ಠಿತ ಸುದ್ದಿ ಸಂಸ್ಥೆಯಾಗಿರ್ತಕ್ಕಂಥ ಟೈಮ್ಸ್ ನೌ ಮತ್ತು JVC ಸಂಸ್ಥೆಗಳು ಸೇರಿ ಒಂದು ಜಂಟಿ ಸರ್ವೆ ಕಾರ್ಯವನ್ನು ಈ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆಸಿದ್ದು, ಇದೀಗ ಟೈಮ್ಸ್ ನೌ ಮತ್ತು JVC ಸಂಸ್ಥೆಗಳು ತಮ್ಮ ಅಂಕಿಅಂಶಗಳನ್ನು ಹೊರಹಾಕಿದವೆ. ಈ ಒಂದು ಹಿಂದೆ ಬಂದಿದ್ದಂತಹ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂಥ ಎಲ್ಲ ಸರ್ವೆಗಳಿಗೂ ವಿಭಿನ್ನವಾಗಿರ್ತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನು ಈ ಟೈಮ್ಸ್ ನೌ ಕೊಡೋದ್ರ ಮೂಲಕ ಮತ್ತೊಮ್ಮೆ ಬಿಹಾರದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ, ನಿಜಕ್ಕೂ ಕೂಡ ತೇಜಸ್ವಿ ಯಾದವ್ ಬಿಹಾರದ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ನಿತೀಶ್ ಕುಮಾರ್ ತಮ್ಮ ಬಳಿ ಇರ್ತಕ್ಕಂಥ ಅಧಿಕಾರವನ್ನು ಉಳಿಸ್ಕೊಳ್ತಾರಾ ಅನ್ನುವ ಪ್ರಶ್ನೆಗೆ ಒಂದು ಸ್ಪಷ್ಟವಾದ ಉತ್ತರವನ್ನು ನೀಡಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಟೈಮ್ಸ್ ನೌ ಮತ್ತು JVC ಸಂಸ್ಥೆಗಳು ಜಂಟಿಯಾಗಿ ನಡೆಸಿರ್ತಕ್ಕಂಥ ಸರ್ವೆಯ ಪ್ರಕಾರ ನಿಜಕ್ಕೂ ಕೂಡ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಯಾವ ರೀತಿ ಬರುತ್ತೆ, ಯಾವ ಮೈತ್ರಿಕೂಟ ಈ ಬಾರಿ ಬಿಹಾರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಎಂ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 243 ಸದಸ್ಯರ ಬಲವನ್ನು ಹೊಂದಿರತಕ್ಕಂಥ ಬಿಹಾರ ವಿಧಾನಸಭಾ ಚುನಾವಣೆಗೆ ನವೆಂಬರ್ 16ರೊಳಗೆ ಒಂದು ಚುನಾವಣೆ ಆಗಲೇಬೇಕು. ನವೆಂಬರ್ 16ಕ್ಕೆ ಈಗ ಹಾಲಿ ಇರ್ತಕ್ಕಂಥ ಸರ್ಕಾರದ ಅವಧಿ ಮುಕ್ತಾಯಗೊಳ್ಳುತ್ತೆ. ಅಷ್ಟರೊಳಗೆ ಬಿಹಾರಕ್ಕೆ ವಿಧಾನಸಭೆಗೆ ಚುನಾವಣೆ ಆಗಲೇಬೇಕು. ಈಗಾಗಲೇ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು, ಇತರ ರಾಜಕೀಯ ಪಕ್ಷಗಳು ಕೂಡ ತಮ್ಮದೇ ಆದಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದಾವೆ. ಇನ್ನೊಂದು ಕಡೆ ಏನು ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ವೋಟ್ ಚೋರಿಯ ಅಂಶವನ್ನು ಮುಂದಿಟ್ಕೊಂಡು ಮತದಾರ ಅಧಿಕಾರ ರ್ಯಾಲಿಯನ್ನು ನಡೆಸೋದ್ರ ಮೂಲಕ ಬಿಹಾರದ ಮತದಾರರ ಗಮನವನ್ನು ಸೆಳೆತಕ್ಕಂಥ ಪ್ರಯತ್ನಕ್ಕೆ ರಾಹುಲ್ ಗಾಂಧಿ RJDಯ ತೇಜಸ್ವಿ ಯಾದವ್ ಹಾಗೂ ಅಖಿಲೇಶ್ ಯಾದವ್ ಅವರ ಜೊತೆಗೂಡಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವರು ನಡೆಸ್ತಾ ಇರ್ತಕ್ಕಂಥ ಒಂದು ರ್ಯಾಲಿಗೆ ಬಹುದೊಡ್ಡ ಮಟ್ಟದ ಒಂದು ಜನ ಮನ್ನಣೆ ವ್ಯಕ್ತವಾಗ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ NDA ಮೈತ್ರಿಕೂಟದ ಪಕ್ಷಗಳಿಗೆ ಆತಂಕವನ್ನು ತಂದಿತ್ತು. ಆದರೆ ಇದೀಗ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಟೈಮ್ಸ್ ನೌ ಮತ್ತು JVC ಸಂಸ್ಥೆಗಳು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ದು, ಈ ಸರ್ವೆಯ ಅಂಕಿ ಸಂಖ್ಯೆಗಳನ್ನು ಹೊರಹಾಕೋದ್ರ ಮೂಲಕ NDA ಮೈತ್ರಿಕೂಟಕ್ಕೆ ಒಂದು ಸಮಾಧಾನಕರ ಫಲಿತಾಂಶವನ್ನು ನೀಡಿದವೆ. ಹಾಗಾದರೆ ನಿಜಕ್ಕೂ ಕೂಡ 243 ಸದಸ್ಯ ಬಲವನ್ನು ಹೊಂದಿರತಕ್ಕಂಥ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಯಾರು ಅಧಿಕಾರವನ್ನು ಹಿಡಿತಾರೆ? ಪ್ರಮುಖ ರಾಜಕೀಯ ತಜ್ಞನಾಗಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರ ಜನ ಸ್ವರಾಜ್ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ? ನಿಜಕ್ಕೂ ಕೂಡ ಈ OIC ಅವರ AIMIM ಎಷ್ಟು ಸ್ಥಾನಗಳಲ್ಲಿ ಜಯವನ್ನು ಗಳಿಸ್ಬೋದು? ಆ ಬಹುಜನ ಸಮಾಜ್ ಪಕ್ಷದ ಪಾತ್ರ ಈ ಒಂದು ಚುನಾವಣೆಯಲ್ಲಿ ಏನಾಗಿರುತ್ತೆ? ಈ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಒಂದು ಅಂಕಿ ಸಂಖ್ಯೆಗಳನ್ನು ಈ ಟೈಮ್ಸ್ ನಾವು ಕೊಡೋದ್ರ ಮೂಲಕ
ಬಿಹಾರದಲ್ಲಿ ಈ ಬಾರಿ ಯಾರು ಅಧಿಕಾರವನ್ನು ಹಿಡಿಬೋದು ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. 2020ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 74 ಸ್ಥಾನಗಳನ್ನು ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ 2025ರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡುತ್ತೆ. ಆ ಮೂಲಕ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಗೆದ್ದಿದ್ದಂಥ 74 ಸ್ಥಾನಕ್ಕೂ ಹೆಚ್ಚು 7 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ 81 ಸ್ಥಾನಗಳಲ್ಲಿ ಬಿಜೆಪಿ ಈ ಬಾರಿ ಜಯಗಳಿಸುತ್ತೆ ಅನ್ನುವ ಒಂದು ಅಂಕಿ ಸಂಖ್ಯೆಗಳನ್ನು ಈ ಟೈಮ್ಸ್ ಕೊಟ್ಟಿದೆ. ಅದೇ ರೀತಿ 2020ರಲ್ಲಿ 43 ಸ್ಥಾನಗಳಲ್ಲಿ ಜಯಗಳಿಸಿದ್ದಂತಹ JDU ಈ ಬಾರಿ ಸಾಕಷ್ಟು ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ. ಆ ಮೂಲಕ ಕೇವಲ 29 ಸ್ಥಾನಗಳಲ್ಲಿ ಈ ನಿತೀಶ್ ಕುಮಾರ್ ನೇತೃತ್ವದ JDU ಪಕ್ಷ ಜಯಗಳಿಸುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ 2020ರ ಚುನಾವಣೆಯಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಅವರ ನೇತೃತ್ವದ RJD 75 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿತ್ತು. ಆದರೆ ಈ ಬಾರಿ ತೇಜಸ್ವಿ ಯಾದವ್ ಆ ಒಂದು ಚುನಾವಣೆಯ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ತೇಜಸ್ವಿ ಯಾದವ್ ಈ ಬಾರಿ ಬಿಹಾರದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೆ ಈ ಟೈಮ್ಸ್ನ ಒಂದು ಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ಅಂಕಿ ಸಂಖ್ಯೆಯ ಪ್ರಕಾರ RJD ಈ ಬಾರಿ ಕಳೆದ ವಿಧಾನಸಭಾ ಚುನಾವಣೆಗಳಿಗಿಂತ ಸಾಕಷ್ಟು ಸ್ಥಾನಗಳಲ್ಲಿ ಸೋಲನ್ನು ಕಾಣುತ್ತೆ. ಈ ಬಾರಿ RJD ಕೇವಲ 52 ಸ್ಥಾನಗಳಲ್ಲಿ ಜಯ ಗಳಿಸ್ಬೋದು ಅನ್ನುವ ಒಂದು ಅಂಕಿ ಸಂಖ್ಯೆಗಳನ್ನು ನೀಡಿದೆ. ಇನ್ನು ಕಳೆದ 2020ರ ವಿಧಾನಸಭಾ ಚುನಾವಣೆಯಲ್ಲಿ 19 ಸ್ಥಾನಗಳಲ್ಲಿ ಜಯಗಳಿಸಿದ್ದಂತಹ ಕಾಂಗ್ರೆಸ್ ಈ ಬಾರಿ ತೀವ್ರ ಕುಸಿತವನ್ನು ಕಾಣುತ್ತೆ. ಆ ಮೂಲಕ ಕೇವಲ 10 ಸ್ಥಾನಗಳಲ್ಲಿ ಕಾಂಗ್ರೆಸ್ ಜಯವನ್ನು ಗಳಿಸುತ್ತೆ ಅನ್ನುವ ಒಂದು ಲೆಕ್ಕವನ್ನು ಈ ಟೈಮ್ಸ್ ನೌ ಸಂಸ್ಥೆ ಕೊಟ್ಟಿದೆ. ಇನ್ನು ಪ್ರಶಾಂತ್ ಕಿಶೋರ್ ಏನು ಸ್ಥಾಪನೆ ಮಾಡಿರ್ತಕ್ಕಂಥ ಜನ್ ಸ್ವರಾಜ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟನ್ನು ಮಾಡುತ್ತೆ. ಆ ಮೂಲಕ ಬಿಜೆಪಿಗೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ ಅನ್ನುವ ಲೆಕ್ಕಾಚಾರಗಳಿದ್ವು. ಆದರೆ ಇದೀಗ ಟೈಮ್ಸ್ ನೌ ಈ ಜನ್ ಸ್ವರಾಜ್ ಪಕ್ಷದ ಕುರಿತು ಕೂಡ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದೆ. ಪ್ರಶಾಂತ್ ಕಿಶೋರ್ ಅವರ ಯಾವುದೇ ಒಂದು ಮ್ಯಾಜಿಕ್ ಅಲ್ಲಿ ನಡೆಯೋದಿಲ್ಲ. ಪ್ರಶಾಂತ್ ಕಿಶೋರ್ ಅವರ ಜನ ಸ್ವರಾಜ್ ಪಕ್ಷ ಕೇವಲ 2 ಸ್ಥಾನಗಳಲ್ಲಿ ಜಯಗಳಿಸ್ಬೋದು ಅನ್ನುವ ಲೆಕ್ಕಾಚಾರವನ್ನು ಈ ಟೈಮ್ಸ್ ಪತ್ರಿಕೆ ನಮ್ಮ ಮುಂದಿಟ್ಟಿದೆ. ಅದೇ ರೀತಿ ಓವೈಸಿ ಅವರ AIMIM ಈ ಬಾರಿ 3 ಸ್ಥಾನಗಳಲ್ಲಿ ಬಿಹಾರದಲ್ಲಿ ಗೆಲುವನ್ನು ಕಾಣುತ್ತೆ ಅನ್ನುವ ಮಾಹಿತಿಯನ್ನು ಕೂಡ ಈ ಸಂಸ್ಥೆ ನೀಡಿದೆ. ಇನ್ನು ಮಾಯಾವತಿ ಅವರ ನೇತೃತ್ವದ BSP 1 ಸ್ಥಾನಗಳಲ್ಲಿ ಜಯಗಳಿಸ್ಬೋದು ಅನ್ನುವ ಲೆಕ್ಕವನ್ನು ಕೂಡ ಈ ಸಂಸ್ಥೆ ನೀಡಿದೆ. ಈ ಪ್ರಕಾರ ಈ ಬಾರಿಯೂ ಕೂಡ ಬಿಹಾರದಲ್ಲಿ NDA ಮೈತ್ರಿಕೂಟ ಅಧಿಕಾರವನ್ನು ಉಳಿಸ್ಕೊಳ್ಳೋ ಸಾಧ್ಯತೆಗಳೇ ಹೆಚ್ಚಾಗಿದ್ದರೂ ಕೂಡ NDA ಮೈತ್ರಿಕೂಟದ ಪ್ರಮುಖ ಪಕ್ಷವಾಗಿರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ JDU ಸಾಕಷ್ಟು ಒಂದು ಕಡಿಮೆ ಸ್ಥಾನಗಳನ್ನು ಈ ಬಾರಿ ಗೆಲ್ಲುತ್ತೆ. ಕಳೆದ ಚುನಾವಣೆಗೆ ಹೋಲಿಸ್ಕೊಂಡ್ರೆ JDUನ ಸ್ಥಾನಗಳಲ್ಲಿ ತೀವ್ರ ಕುಸಿತ ಆಗುತ್ತೆ ಅನ್ನುವ ಮಾತನ್ನು ಈ ಒಂದು ಸಂಖ್ಯೆಯನ್ನು ಈ ಟೈಮ್ಸ್ನ ಸಂಸ್ಥೆ ನಮಗೆ ನೀಡಿದೆ. ಆ ಪ್ರಕಾರ ಬಿಜೆಪಿ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಅತ್ಯಂತ ದೊಡ್ಡ ಪಕ್ಷವಾಗಿ ಬಿಹಾರದಲ್ಲಿ ಹೊರಹೊಮ್ಮುತ್ತೆ. ಆ ಮೂಲಕ 81 ಸ್ಥಾನಗಳಲ್ಲಿ ಬಿಜೆಪಿಗೆ ಜಯಗಳಿಸೋದ್ರ ಮೂಲಕ ಈ ಬಾರಿ ಬಿಹಾರದ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವ ಪ್ರಶ್ನೆಯನ್ನು ಕೂಡ ಹುಟ್ಟುಕೊಂಡಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗಿಂತ ಕಡಿಮೆ ಸ್ಥಾನಗಳನ್ನು ಗೆದ್ದಿದ್ದರೂ ಕೂಡ ಈ JDUಗೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಜೆಪಿ ತ್ಯಾಗ ಮಾಡಿತ್ತು. ಆದರೆ ಈ ಬಾರಿ ಕೂಡ ಅದೇ ರೀತಿಯ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬರುತ್ತಾ ಅಥವಾ ಬಿಜೆಪಿಯ ಯಾವೊಬ್ಬ ನಾಯಕನನ್ನಾದರೂ ಈ ಬಿಹಾರದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾ ಅನ್ನುವ ಕುತೂಹಲವಂತೂ ಕಾಡ್ತಾ ಇದೆ. ಸ್ನೇಹಿತರೆ, ಈ ಪ್ರಕಾರ ಇಷ್ಟು ದಿನ ಏನು ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ಸಂಸ್ಥೆಗಳು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ವು. ಆ ಎಲ್ಲ ಸಂಸ್ಥೆಗಳು ಕೂಡ ವಿಭಿನ್ನವಾದಂಥ ಒಂದು ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದಿಟ್ಟಿದ್ವು. ಆದರೆ ಇದೀಗ ಚುನಾವಣೆಯಿಂದ ಕೆಲವೇ ದಿನ ಬಾಕಿ ಇರತಕ್ಕಂಥ ಸಂದರ್ಭದಲ್ಲಿ ಟೈಮ್ಸ್ ನೌ ಮತ್ತು JVC ಸಂಸ್ಥೆಗಳು ಜಂಟಿಯಾಗಿ ಒಂದು ಸರ್ವೆ ಕಾರ್ಯವನ್ನು ನಡೆಸಿದ್ದು, ಈ ಬಾರಿಯೂ ಕೂಡ NDA ಮೈತ್ರಿಕೂಟ ಅಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತೆ. ಈ ಮಹಾಗಠಬಂಧನ್ ಅಂದರೆ RJD, ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂಥ ಮಹಾಗಠಬಂಧನ್ ತೀವ್ರ ಕುಸಿತವನ್ನು ಕಾಣೋದ್ರ ಮೂಲಕ ಈ ಬಾರಿಯೂ ಕೂಡ ಬಿಹಾರದ ಅಧಿಕಾರವನ್ನು ಹಿಡಿಯೋದರಲ್ಲಿ ವಿಫಲವಾಗ್ತವೆ ಅನ್ನುವ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಈ ಬಾರಿ ಬಿಹಾರದ ಚುನಾವಣೆಯಲ್ಲಿ ಯಾವ ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರ್ಬೋದು? ಈ ಬಾರಿ ಆದರೂ ತೇಜಸ್ವಿ ಯಾದವ್ ಬಿಹಾರದ ಮುಖ್ಯಮಂತ್ರಿ ಆಗ್ತಾರಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ.
ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.